ಎಲ್ಲರಿಗೂ ನಮಸ್ಕಾರ. ವಿಷ್ಣು ಸಹಸ್ರನಾಮಾವಳಿಯ ಪ್ರತಿಯೊಂದು ಹೆಸರಿನ ಅರ್ಥಗಳನ್ನ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಶ್ವಂ ಬ್ರಹ್ಮಾಂಡ ಸಮಸ್ತವನ್ನೂ ವ್ಯಾಪಿಸುತ್ತಾನೆ. ವಿಷ್ಣು ಸರ್ವವ್ಯಾಪಿ ಎಲ್ಲವನ್ನೂ ವ್ಯಾಪಿಸುತ್ತಾನೆ. ವಷಟ್ಕಾರ ಹೋಮದ ವೇಳೆ ಕರೆಯಲ್ಪಡುವವನು. ಭೂತ ಭವ್ಯ ಭವತ್ ಪ್ರಭು ಭೂತ ಭವ್ಯ ಭವಿಷ್ಯಗಳ ಸ್ವಾಮಿ. ಭೂತಕೃತ್ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿಸುವವನು. ಭೂತಭೃತ್ ಎಲ್ಲ ಪ್ರಾಣಿಗಳನ್ನು ಧಾರಣೆಯಲ್ಲಿಡುವವನು. ಭವಃ ಸಮಸ್ತ ಸೃಷ್ಟಿಯ ಮೂಲ. ಭೂತಾತ್ಮ ಎಲ್ಲ ಪ್ರಾಣಿಗಳ ಆತ್ಮ. ಭೂತಭವನಃ ಎಲ್ಲ ಪ್ರಾಣಿಗಳ ಸೃಷ್ಟಿ ಮತ್ತು ಧಾರಣೆ. ಭೂತಾತ್ಮ ಶುದ್ಧ ಸ್ವಭಾವವನ್ನು ಹೊಂದಿರುವವನು. ಪರಮಾತ್ಮ ಪರಮಾತ್ಮ ಉನ್ನತಾತ್ಮ. ಮುಕ್ತಾನಾಂ ಪರಮಾಗತಿಃ ಮುಕ್ತಿದಾರಿಯ ಉನ್ನತ ಗಮ್ಯಸ್ಥಾನ. ಅವ್ಯಯಃ ಕ್ಷಯವೇ ಇರುವುದಿಲ್ಲ. ಪುರುಷಃ ಪುರಾಣ ಪುರುಷ. ಸಾಕ್ಷಿ ಸತ್ಯದ ಸಾಕ್ಷಿದಾರ. ಕ್ಷೇತ್ರಜ್ಞಃ ಕ್ಷೇತ್ರದ ಜ್ಞಾನಿಯನ್ನು. ಅಕ್ಷರಃ ಅವಿನಾಶಿ. ಯೋಗಃ ಯೋಗದ ಸ್ವರೂಪ. ಯೋಗವಿತ್ತಾಮಹ ಯೋಗದ ಶ್ರೇಷ್ಠ ತಜ್ಞ. ಪ್ರಧಾನ ಪುರುಷೇಶ್ವರಃ ಪ್ರಧಾನ ಮತ್ತು ಪುರುಷನ ಸ್ವಾಮಿ. ನಾರಸಿಂಹ ವಪುಃ ನರಸಿಂಹ ರೂಪವನ್ನು ಹೊಂದಿದವನು. ಶ್ರೀಮಾನ್ ಲಕ್ಷ್ಮಿಯನ್ನು ಹೊಂದಿದವನು. ಕೇಶವಃ ಕೇಶವ. ಪುರುಷೋತ್ತಮಃ ಶ್ರೇಷ್ಠ ಪುರುಷ. ಸರ್ವಃ ಎಲ್ಲವೂ. ಶರ್ವಃ ನಾಶಕ. ಶಿವಃ ಮಂಗಳಕರ. ಸ್ಥಾಣುಃ ಸ್ಥಿರ. ಭೂತಾದಿಃ ಭೂತಗಳ ಆದಿ. ನಿಧಿರವ್ಯಯಃ ಅಕ್ಷಯ ನಿಧಿ. ಸಂಭವಃ ಸಮಸ್ತದಿಂದ ಉದ್ಭವ. ಭಾವನಃ ಸೃಷ್ಟಿಕರ್ತ. ಭರಿತಃ ಪೋಷಕ. ಪ್ರಭವಃ ಉತ್ಥಾನ. ಪ್ರಭುಃ ಸ್ವಾಮಿ. ಈಶ್ವರಃ ಈಶ್ವರ. ಸ್ವಯಂಭೂಃ ಸ್ವಯಂ ಉದ್ಭವ. ಶಂಭುಃ ಮಂಗಳದಾಯಕ. ಆದಿತ್ಯಃ ಆದಿತ್ಯಕುಲದ. ಪುಷ್ಕರಾಕ್ಷಃ ಕಮಲನಯನ. ಮಹಾಸ್ವನಃ ಉನ್ನತ ಧ್ವನಿಯ. ಅನಾದಿನಿಧನಃ ಆರಂಭ ಮತ್ತು ಅಂತ್ಯವಿಲ್ಲದ. ಧಾತ ಸೃಷ್ಟಿಕರ್ತ. ವಿಧಾತ ನಿರ್ಧಾರಕ. ಧಾತುರುತ್ತಮಃ ಶ್ರೇಷ್ಠ ನಿರ್ದೇಶಕ. ಅಪ್ರಮೇಯಃ ಅಮಾಪ್ಯ. ಹೃಷಿಕೇಶಃ ಇಂದ್ರಿಯಗಳ ನಿರೀಕ್ಷಕ. ಪದ್ಮನಾಭಃ ಪದ್ಮನಾಭ. ಅಮರಪ್ರಭುಃ ಅಮರಸ್ವಾಮಿ. ವಿಶ್ವಕರ್ಮ ಬ್ರಹ್ಮಾಂಡದ ನಿರ್ಮಾತ. ಮನುಸ್ತ್ವಷ್ಟ ಮಾನವ ಸ್ವರೂಪದ. ಸ್ಥವಿಷ್ಟಃ ಸ್ಥಾವರ. ಸ್ಥವಿರೋ ಧ್ರುವಃ ಸ್ಥಾವರ ಮತ್ತು ಧ್ರುವ. ಅಗ್ರಾಹ್ಯ ಗ್ರಹಿಸಲಾಗದ. ಶಾಶ್ವತಃ ಶಾಶ್ವತ. ಕೃಷ್ಣಃ ಕೃಷ್ಣ. ಲೋಹಿತಾಕ್ಷಃ ರಕ್ತನಯನ. ಪ್ರತರ್ಧನಃ ವಿಲಯ. ಪ್ರಭೂತಃ ಆಕರ್ಷಕ. ತ್ರಿಕಕುಬ್ಧಾಮ ಮೂರು ಭಾಗಗಳನ್ನು ಹೊಂದಿರುವ. ಪವಿತ್ರಂ ಶುದ್ಧ. ಮಂಗಳಂ ಪರಂ ಪರಮಮಂಗಳ. ಈಶಾನಃ ದೇವಾಧಿದೇವ. ಪ್ರಾಣದಃ ಜೀವವನ್ನು ಕೊಡುವ. ಪ್ರಾಣಃ ಪ್ರಾಣಸ್ವರೂಪ. ಜ್ಯೇಷ್ಠಃ ಹಿರಿಯ. ಶ್ರೇಷ್ಠಃ ಶ್ರೇಷ್ಠ. ಪ್ರಜಾಪತಿಃ ಪ್ರಜಾಪತಿ. ಹಿರಣ್ಯಗರ್ಭಃ ಹಿರಣ್ಯಗರ್ಭ. ಭೂಗರ್ಭಃ ಭೂಗರ್ಭ. ಮಾಧವಃ ಮಾಧವ. ಮಧುಸೂದನಃ ಮಧುಧೇಮನ್ ಹಂತಕ. ಈಶ್ವರಃ ಈಶ್ವರ. ವಿಕ್ರಮಿ ವಿಕ್ರಮಶಾಲಿ. ಧನ್ವಿ ಧನುರ್ಧಾರಿ. ಮೇಧಾವಿ ಮೇಧಾವಂತ. ವಿಕ್ರಮಃ ಪರಾಕ್ರಮ. ಕ್ರಮಃ ಕ್ರಮ. ಅನುತ್ತಮಃ ಅಶ್ರೇಷ್ಠ. ದುರಾದರ್ಶಃ ದುರ್ಗಮ. ಕೃತಜ್ಞಃ ಕೃತಜ್ಞ. ಕೃತಿಃ ಕೃತಾರ್ಥ. ಆತ್ಮವಾನ್ ಆತ್ಮವಂತ. ಸುರೇಶಃ
ದೇವತೆಗಳ ಶ್ರೇಷ್ಠ. ಶರಣಂ ಶರಣು ಶರ್ಮ ಸೌಖ್ಯ ವಿಶ್ವರೇತಾಃ ವಿಶ್ವದ ಬೀಜ ಪ್ರಜಾಭವಃ ಪ್ರಜಾಪತಿ ಅಹ ಹೃದಯ ಸಂವತ್ಸರಃ ವರ್ಷ ವ್ಯಾಲಃ ವ್ಯಾಳ ಪ್ರತ್ಯಯಃ ಪ್ರತ್ಯಯ ಸರ್ವದರ್ಶನಃ ಸರ್ವದರ್ಶಿ ಅಜಃ ಅಜನ್ಮ ಸರ್ವೇಶ್ವರಃ ಸರ್ವೇಶ್ವರ ಎಲ್ಲ ದೇವತೆಗಳ ಅಧಿಪತಿ ಸಿದ್ಧಃ ಸಿದ್ಧ ಪೂರ್ಣ ಸಿದ್ಧಿಃ ಸಿದ್ಧಿಯ ಸ್ವರೂಪ ಸರ್ವಾದಿಃ ಎಲ್ಲದರ ಆದಿ ಅಚ್ಯುತಃ ಅಚ್ಯುತ ಅಕ್ಷಯ. ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ ಓದಿದರೆ ಅದರಿಂದ ತುಂಬಾ ಪ್ರಯೋಜನಗಳಿವೆ. ಅದನ್ನು ಮೊದಲು ಏನು ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಗುರುವಾರ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಪಠಿಸಿ ಉಪವಾಸ ಮಾಡಿದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚುತ್ತದೆ. ಜಾತಕದಲ್ಲಿ ಗುರುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವು ಬಹಳ ಫಲಪ್ರದವಾಗಿದೆ. ಗುರು ದೋಷ ನಿವಾರಣೆಯಾಗುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ 1000 ಹೆಸರುಗಳನ್ನು ವಿವರಿಸಲಾಗಿದೆ. ಇದನ್ನು ಪಠಣ ಮಾಡುವುದರಿಂದ ವೈಯಕ್ತಿಕ ಭೌತಿಕ ಆಸೆಗಳನ್ನು ಪೂರೈಸಲಾಗುತ್ತದೆ ಹಾಗೂ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಭೌತಿಕ ಆಸೆಗಳು ಈಡೇರುವುದು. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣವನ್ನು ಕೇಳುವುದರಿಂದ ಭಯ ದೂರವಾಗುತ್ತದೆ ಮತ್ತು ಗುರಿಯನ್ನು ಸಾಧಿಸುವ ಶಕ್ತಿ ಬರುತ್ತದೆ ಎಂದು ನಂಬಲಾಗಿದೆ. ಭಯದಿಂದ ಮುಕ್ತಿ ಪಡೆಯಬಹುದು. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ. ಮನಸ್ಸು ಏಕಾಗ್ರತೆಯಿಂದ ಇರುತ್ತದೆ. ಒತ್ತಡ ನಿವಾರಣೆಯಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುವುದು. ವಿಷ್ಣು ಸಹಸ್ರನಾಮದ ನಿಯಮಿತ ಪಠಣವು ಮನೆಯಲ್ಲಿ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ. ಹಣಕಾಸಿನ ವಿಷಯದಲ್ಲಿ ಸದೃಢತೆಯನ್ನು ತರುತ್ತದೆ. ಅದೃಷ್ಟವನ್ನು ತರುವುದು. ವಿಷ್ಣು ಸಹಸ್ರನಾಮ ಪಾರಾಯಣದ ವಿಧಾನ. ವಿಷ್ಣು ಸಹಸ್ರನಾಮ ಪಠಿಸುವ ಸಮಯ. ಈ ಪಾರಾಯಣವನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡುವುದು ಉತ್ತಮ. ಆದರೂ ಇದನ್ನು ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದು. ಇದರಲ್ಲಿ ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಗುರುವಾರ ಸ್ನಾನದ ನಂತರ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಸರಿಯಾಗಿ ಪೂಜಿಸಿ ನಂತರ ಪಾರಾಯಣವನ್ನು ಪ್ರಾರಂಭಿಸಿ. ಪಾರಾಯಣಕ್ಕೂ ಮುನ್ನ ಪೂಜೆ. ವಿಶೇಷ ಇಷ್ಟಾರ್ಥಗಳ ನೆರವೇರಿಕೆಗಾಗಿ. ಸ್ನಾನದ ನಂತರ ಹಳದಿ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ನೀರು ತುಂಬಿದ ಕಲಶವನ್ನು ಇರಿಸಿ. ನೀರಿನ ಕಲಶವಿಲ್ಲದೆ ಈ ಪಠಣವನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ನೀರು ತುಂಬಿದ ಕಲಶದ ಮೇಲೆ ಮಾವಿನ ಎಲೆ ಮತ್ತು ತೆಂಗಿನಕಾಯಿಯನ್ನು ಇರಿಸುವ ಮೂಲಕ ಪಠಣವನ್ನು ಪ್ರಾರಂಭಿಸಿ. ಪಠಣದ ಕೊನೆಯಲ್ಲಿ ವಿಷ್ಣುವಿಗೆ ಅರ್ಪಿಸಿದ ಹಳದಿ ಭೋಗವನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಠಿಸುವಾಗ ಶುದ್ಧತೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಗುರುವಾರದಂದು ನಿಮಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ವಾರದ ಯಾವುದೇ ದಿನದಂದು ಕೂಡ ಇದನ್ನು ಪಠಿಸಬಹುದು. ಗುರುವಾರ ವಿಷ್ಣುವಿನ ಆರಾಧನೆಗೆ ಮೀಸಲಿಡಲಾದ ದಿನವಾಗಿದೆ. ಈ ದಿನದಂದು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡಲಾಗುತ್ತದೆ. ಈ ದಿನ ವಿಷ್ಣುವನ್ನು ಪೂಜಿಸಿದರೆ ಪೂಜೆಯ ಫಲವು ದುಪ್ಪಟ್ಟು ಹೆಚ್ಚಾಗುತ್ತದೆ. ಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿಯಾದ್ದರಿಂದ ವಿಷ್ಣುವಿನ ಆರಾಧನೆಯು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಕೂಡ ಸಹಕಾರಿಯಾಗುತ್ತದೆ. ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ಹೇಳಬೇಕು ಅಂತಂದರೆ ಪ್ರತಿಯೊಂದು ಉಚ್ಚಾರಣೆನೂ ಗಮನದಲ್ಲಿಟ್ಕೋಬೇಕಾಗುತ್ತೆ. ಉಚ್ಚಾರಣೆ ಸರಿಯಾಗಿ ಬಂದರೆ ಸ್ತೋತ್ರನ ಹೇಳ್ಕೋಬೋದು. ತಪ್ಪಾಗಿ ಉಚ್ಚಾರಣೆ ಮಾಡುವಂತಿಲ್ಲ. ಉಚ್ಚಾರಣೆ ಗೊತ್ತಿಲ್ಲದೆ ಇರೋರು ವಿಷ್ಣು ಸಹಸ್ರನಾಮಾವಳಿಯ ನಾಮಗಳಿರುತ್ತಲ್ಲ ಅದನ್ನ ಹೇಳ್ಕೋಬೇಕು. ಅದರ ಅರ್ಥ ಸಮೇತ ಯೋಚನೆ ಮಾಡಿ ಹೇಳಿದ್ರೆ ಅತ್ಯುತ್ತಮ ಫಲ ಸಿಗುತ್ತೆ. ಅರ್ಥನ ತಿಳ್ಕೊಂಡು ಪಠಣೆ ಮಾಡೋದ್ರಿಂದ ಪೂರ್ಣ ಫಲ ಸಿಗುತ್ತೆ. ಇಷ್ಟು ಮಾಹಿತಿಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.